ಧಾರವಾಡದಲ್ಲಿ ಇವತ್ತೇನೋ ದಿಂಗಾಲೇಶ್ವರ ಶ್ರೀಗಳ ಭಕ್ತರ ಒಂದು ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಅಂತಾರೆ ದಿಂಗಾಲೇಶ್ವರ ಶ್ರೀಗಳು ರಾಜಕೀಯ ಪ್ರವೇಶ ಮಾಡಬೇಕು, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಪಕ್ಷೇತರವಾಗಿ ಕಣಕ್ಕೆ ಕೇಳಬೇಕನ್ನುವಂಥ ಒಕ್ಕವರಲ ಆಗ್ರಹ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಶ್ರೀಗಳನ್ನೇ ಮಾತನಾಡಿಸೋಣ. ಶ್ರೀಗಳಿಗೆ ಒಕ್ಕವರಲ ಒಂದು ಅಭಿಪ್ರಾಯ ಕೇಳಿಬಂದಿದೆ, ಇದರ ಮುಂದಿನ ನಡೆ ಏನು ಈಗಂತ ಭಕ್ತರ ಅಭಿಪ್ರಾಯ? ನಾವು ಮೊದಲನೇದಾಗಿ ಮಠಾಧಿಪತಿಗಳ ಸಭೆಯನ್ನು ಮಾಡಿದ್ದೇವೆ, ಎರಡನೇದಾಗಿ ಅಲ್ಲೆಲ್ಲೇ ಗುಪ್ತ ಸಭೆಗಳನ್ನು ಮಾಡಿದ್ದೇವೆ, ಮೂರನೇದಾಗಿ ಬಹಿರಂಗವಾಗಿ ಧಾರವಾಡ ಜಿಲ್ಲಾ ಭಕ್ತರ ಸಭೆಯನ್ನು ಮಾಡಿದ್ದೇವೆ. ಶೀಘ್ರದೊಳಗೆ ಕರೆದ್ರೂ ಕೂಡ ಬಹುಸಂಖ್ಯಾತ ಭಕ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರೂ ಅವರು ಒಂದೇ ತೀರ್ಮಾನವನ್ನು ಮಾಡಿದ್ದಾರೆ. ಉತ್ತರ ಪ್ರದೇಶದ ಮಾದರಿಯಲ್ಲಿ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕದಲ್ಲಿ ಮಠಾಧಿಪತಿಗಳು ರಾಜಕೀಯ ಪ್ರವೇಶವನ್ನು ಮಾಡಬೇಕು. ಆ ರಾಜಕೀಯ ಪ್ರವೇಶದ ಮೊದಲ ವ್ಯಕ್ತಿ ತಾವಾಗಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಈಗಾಗಲೇ ಸರ್ವರ ಅಭಿಪ್ರಾಯಗಳನ್ನು ನಾವು ಸಂಗ್ರಹಿಸಿದ್ದೇವೆ. ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಹಿರಿಯರು, ಗುರುಗಳು ಅಂತಿದ್ದಾರೆ, ಅವರ ಅಭಿಪ್ರಾಯವನ್ನು ನಾನು ತೆಗೆದುಕೊಂಡು ಶೀಘ್ರದೊಳಗೆ ಬೆಂಗಳೂರಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತೇನೆ. ಸ್ವಾಮೀಜಿಯವರು, ಈಗ ನೀವು ತೆಗೆದುಕೊಂಡ ನಡೆಯಿಂದಾಗಿ ಏನಂತಂದರೆ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಕೇವಲ ಧಾರವಾಡ ಲೋಕಸಭಾ ಕ್ಷೇತ್ರ ಮಾತ್ರವಲ್ಲ, ರಾಜ್ಯ ವ್ಯಾಪ್ತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ, ಇದಕ್ಕೇನಂತ? ಬಹುಶಃ ಹಂಗೆ ಆಗಬಹುದು ಅಂತ ನನ್ನ ಭಾವನೆ ಇದೆ. ರಾಜ್ಯ ಮಟ್ಟದಿಂದ ನನಗೆ ಬರ್ತಾ ಇರೋ ದೂರವಾಣಿ ಕರೆಗಳನ್ನು ನೋಡಿಕೊಂಡಾಗ ಬಹಳಷ್ಟು ಬುದ್ಧಿಜೀವಿಗಳು ಆ ನಿರ್ಧಾರವನ್ನು ಪ್ರಕಟಿಸ್ತಾ ಇರುವಾಗ ಬಹುಶಃ ಎಲ್ಲೋ ಒಂದು ಕಡೆಗೆ ಯಾರ್ಯಾರಿಗೆ ಏನೇನು ಪೆಟ್ಟು ಬೀಳುತ್ತೋ ಗೊತ್ತಾಗೋದಿಲ್ಲ. ಅಂತೂ ಒಟ್ಟಾರೆ ರಾಜಕೀಯ ಒಂಥರ ವಿಶೇಷವಾಗಿ ಈ ಸರಿ ನಡೀತದೆ ಅಂತಕ್ಕಂತಹ ಮಾತನ್ನು ಹೇಳ್ಬೋದು. ಈಗ ಸ್ವಾಮೀಜಿಗಳಂತಂದಾಗ ರಾಜಕೀಯ ಬಂದಾಗ ಸಾಕಷ್ಟು ಆರೋಪಗಳು ಕೂಡ ಈಗ ಬರ್ತಾ ಇದ್ದಾವೆ. ನೀವು ರಾಜಕೀಯಕ್ಕೆ ಬರ್ತೀರಿ ಅನ್ನೋ ಮಾತುಗಳು ಕೇಳಿ ಬಂದಾಗಿಂದ ಎಲ್ಲೋ ಒಂದು ಕಡೆ ಬೇರೆಯವರು ಹಿಡನ್ ಅಜೆಂಡಾ ಆಗಿ ಶ್ರೀಗಳನ್ನ ಬಳಸ್ತಾ ಇದ್ದಾರೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾವೆ. ನಿಮಗೆ ನಾವು ಯಾವುದೇ ಹಿಡನ್ ಅಜೆಂಡಾಕ್ಕೆ ಒಳಗಾಗುವಷ್ಟು ದುರ್ಬಲ ಸ್ವಾಮಿಗಳು ನಾವಲ್ಲ. ನಮಗೆ ಸ್ವತಂತ್ರವಾದ ಬುದ್ಧಿ ಇದೆ, ನಮಗೆ ಸ್ವತಂತ್ರವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ಇದೆ. ಹಾಗಾಗಿ ಯಾವುದೇ ಅಜೆಂಡಾಗಳಿಗೆ, ಯಾವುದೇ ಒತ್ತಡಗಳಿಗೆ, ಆಮಿಷಗಳಿಗೆ ಒಳಗಾಗುವಂತಹ ಮನಸ್ಥಿತಿ ನಮ್ಮದಲ್ಲ. ಪರಿಸ್ಥಿತಿನೂ ನಮಗೆ ಅದರ ಇದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳೋಕ್ಕೆ ಇಚ್ಛಪಡ್ತೀವಿ. ಒಟ್ಟಾರೆ ಕರ್ನಾಟಕದಲ್ಲಿ ಒಂದು ವಿಶೇಷ ಸಂಚಲನ ಮಾತ್ರ ಇನ್ನು ಮುಂದಾಗ್ತದೆ. ಈಗ ನಿಮ್ಮ ಮುಂದಿನ ನಡೆ ನಿರ್ಧಾರವನ್ನು ಇಲ್ಲಿ ಬೆಂಗಳೂರಿನಲ್ಲಿ ಯಾವಾಗ ಪ್ರಕಟಿಸ್ತಾರೆ? ಅತಿ ಶೀಘ್ರದೊಳಗನ್ನುವಂಥ ಮಾತನ್ನು ಹೇಳಿದ್ದೇನೆ, ಅದಕ್ಕಾಗಿ ತಾವು ಕಾಯಬೇಕು. ಇದೇನಂತಂದ್ರೆ ದಿಂಗಾಲೇಶ್ವರ ಶ್ರೀಗಳು ಹೇಳುವಂಥದ್ದು ಒಂದು ರಾಜಕೀಯ ಮನವಂತರವು ಏನಂತಂದರೆ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋವಂಥ ಒಂದು ಏನಂತಂದರೆ ಹೇಳಿಕೆ, ಸ್ಫೋಟಕ ಹೇಳಿಕೆನ ದಿಂಗಾಲೇಶ್ವರ ಶ್ರೀಗಳು ನೋಡಿದ್ದು. ದಿಂಗಾಲೇಶ್ವರ ಶ್ರೀಗಳ ರಾಜಕೀಯ ಪ್ರವೇಶ ಏನೆಲ್ಲ ಆಗುತ್ತೆ ಅನ್ನೋದನ್ನು ಮುಂದೆ ಕಾದು ನೋಡಬೇಕಾಗಿದೆ. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.